ನಮಸ್ಕಾರ. ಮೊದಲೆಲ್ಲ ಈ ಗಾಸಿಪ್ಪು, ಲೂಸ್ ಸ್ಟಾಕ್ ಎಲ್ಲ ಬಾವಿಕಟ್ಟೆ, ಅರಳಿಕಟ್ಟೆ ಹತ್ರನೇ ವೈರಲ್ ಆಗ್ತಾ ಇತ್ತು. ಈಗ ಬಾವಿಕಟ್ಟೆ, ಅರಳಿಕಟ್ಟೆ ಎಲ್ಲ ಕಟ್ಟೆಗಳನ್ನೂ ನಮ್ಮ ಸೋಷಿಯಲ್ ಮೀಡಿಯಾ ನುಂಗ್ ಹಾಕ್ಬಿಟ್ಟಿದೆ. ಈಗ ಈ ಗಾಸಿಪ್ಪು, ಲೂಸ್ ಸ್ಟಾಕು, ಫೇಕ್ ನ್ಯೂಸ್ಗಳು ಇವೆಲ್ಲನೂ ವರ್ಲ್ಡ್ ಫೇಮಸ್ ಆಗ್ತಾ ಇರೋದು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದೊಂದು ವಿಡಿಯೋ ನೋಡ್ಕೊಂಬನ್ನಿ. ಸುಧಾರಾಣಿ ಮೇಡಮ್ ಅವರ ಬಗ್ಗೆ ತಪ್ಪು ಮಾಹಿತಿ ನನ್ನ ಯೂಟ್ಯೂಬ್ ಚಾನಲ್ ಆದ ಕ್ರಿಕೆಟ್ RS ಅಪ್ಲೋಡ್ ಮಾಡಿರುತ್ತೇನೆ. ಈ ಮಾಹಿತಿ ತಪ್ಪಾಗಿದೆ. ಇದೇ ರೀತಿ ತಪ್ಪು ಮಾಹಿತಿಯನ್ನು ಅಪ್ಲೋಡ್ ಮಾಡಿರುತ್ತೇನೆ. ನನ್ನನ್ನು ಕ್ಷಮಿಸಿ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಎಲ್ಲ ಯೂಟ್ಯೂಬ್ ಚಾನಲ್ ಅವರಿಗೆ ಕೇಳಿಕೊಳ್ಳುವುದೇನೆಂದರೆ, ಯಾವುದೇ ಮಾಹಿತಿ ಬಂದಾಗ ಅದರ ಬಗ್ಗೆ ಸತ್ಯಾಂಶ ಗೊತ್ತಿಲ್ಲದಾದರೆ ಇನ್ನೊಬ್ಬರ ಮಾನಕ್ಕೆ ನಷ್ಟ ಆಗದಂತೆ ತಪ್ಪು ಮಾಡಬೇಡಿ. ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬೇಡಿ. ಮಾಡಿದರೆ ಕಾನೂನು ಕ್ರಮಕ್ಕೆ ಒಳಗಾಗುತ್ತೀರಿ. ಸುಧಾರಾಣಿ ಮೇಡಮ್ ಅವರೇ, ಕೈ ಮುಗಿದು ಮತ್ತೊಮ್ಮೆ ಕೇಳಿಕೊಳ್ಳುತ್ತೇನೆ, ನನ್ನಿಂದ ತಪ್ಪಾಗಿದೆ. ಇನ್ನು ಮುಂದೆ ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಭಾಗಿಯಾಗುವುದಿಲ್ಲ. ಎಲ್ಲ ಯೂಟ್ಯೂಬ್ ಚಾನಲ್ ಹೇಳುವುದೇ, ಇನ್ನು ಮುಂದೆ ಯಾವ ತಪ್ಪು ಮಾಡಬೇಡಿ, ಕೇಳಿಕೊಳ್ಳುತ್ತೇನೆ. ಈ ಹುಡುಗ ಲಾಸ್ಟ್ ಟೈಮ್ ನನ್ನ ಬಗ್ಗೆ ಒಂದು ಫೇಕ್ ನ್ಯೂಸ್ನ ವೈರಲ್ ಮಾಡ್ದ. ಈಗ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ, ಇವನು ಈ ಫೇಕ್ ನ್ಯೂಸ್ನ ಎಷ್ಟು ಬೇಗ ವೈರಲ್ ಮಾಡಿದ್ನೋ ಅಷ್ಟೇ ಬೇಗ ಸಿಕ್ಕಾಕೊಂಡ. ಥ್ಯಾಂಕ್ಸ್ ಟು ಸೈಬರ್ ಟೀಮ್. ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಫೇಕ್ ನ್ಯೂಸ್ನ ಕ್ರಿಯೇಟ್ ಮಾಡೋದು ಅಥವಾ ಕೆಟ್ಟ ಕಾಮೆಂಟ್ಗಳನ್ನ ಹಾಕೋರು ಈ ಸೋಷಿಯಲ್ ಮೀಡಿಯಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆಯೋ ಅದನ್ನು ತಿಳ್ಕೊಳ್ಳಿ, ಅದ್ರ ಕರೆಕ್ಟಾಗಿ ಅದನ್ನೆಲ್ಲ ಫಾಲೋ ಮಾಡಿ. ಇಲ್ಲ ಅಂದರೆ ಇದಕ್ಕೆಲ್ಲ ತುಂಬ ದೊಡ್ಡ ಶಿಕ್ಷೆ ಇದೆ, ಅದನ್ನೆಲ್ಲ ಅನುಭವಿಸ್ಬೇಕಾಗತ್ತೆ. ಇದನ್ನೆಲ್ಲ ನಾನು ಹೇಳ್ತಾ ಇರೋದು ಬರೀ ನನ್ನ ಬಗ್ಗೆ ಅಂತ ಮಾತ್ರ ಅಲ್ಲ, ನೀವು ಯಾರ ಬಗ್ಗೆನೇ ಆಗಿರಲಿ, ಇಂಥ ಕಾಂಟೆಂಟ್ಗಳೆಲ್ಲ ಕ್ರಿಯೇಟ್ ಮಾಡುವಾಗ ಆ ಫ್ಯಾಕ್ಟ್ಸ್ನ ಚೆಕ್ ಮಾಡ್ಕೊಳ್ಳಿ. ಅದು ತಪ್ಪೋ ಸರಿಯೋ ಅಂತ ಫಸ್ಟು ವೆರಿಫೈ ಮಾಡ್ಕೊಳ್ಳಿ. ಅದೆಲ್ಲ ತಿಳ್ಕೊಳ್ದೆ ಈ ಥರ ಫೇಕ್ ನ್ಯೂಸ್ಗಳು, ಗಾಸಿಪ್ಗಳು ಅಥವಾ ಕೆಟ್ಟ ಕಮೆಂಟ್ಗಳೆಲ್ಲ ಹಾಕಿದ್ರೆ ನೀವು ಇದಕ್ಕೆ ಶಿಕ್ಷೆನ ಅನುಭವಿಸ್ಬೇಕಾಗತ್ತೆ. ಈ ಹುಡುಗ ಸಿಕ್ಕಾಕೊಂಡ್ಮೇಲೆ ಸಾರಿ ಹೇಳಿ ವಿಡಿಯೋ ಮಾಡಿ ಕಳಿಸಿದ್ದಾನೆ. ಈ ಹುಡುಗನ ತಂದೆಗೆ ತುಂಬ ಹುಷಾರಿಲ್ಲ, ಗ್ಯಾಂಗ್ರೀನ್ ಆಗಿ ಕಾಲು ಕಟ್ ಮಾಡಿದ್ದಾರೆ. ಇವನ ತಾಯಿ ಈ ತಳ್ಳೋ ಗಾಡಿ ಮೇಲೆ ಊಟ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಇವನು ಅವ್ರ ಅಮ್ಮನಿಗೆ ಸಹಾಯ ಮಾಡ್ತಾನೆ. ಊರಿನಲ್ಲಿ ಎಲ್ಲರೂ ಈ ಯೂಟ್ಯೂಬ್ಗೋಸ್ಕರ ವೀಡಿಯೋ ಮಾಡೋದು ಅದೆಲ್ಲ ನೋಡಿ ಇವನ ತಾಯಿ ಇವನಿಗೆ, ನೀನು ವೀಡಿಯೋ ಮಾಡಿ ಈ ಥರ ಯೂಟ್ಯೂಬಲ್ಲೆಲ್ಲ ಹಾಕು, ಚೆನ್ನಾಗಿರುತ್ತೆ, ಜೊತೆಗೆ ಒಂದು 4 ಕಾಸು ಸಂಪಾದನೆ ಮಾಡ್ಬೋದು ಅಂತಲೂ ಹೇಳಿದ್ದಾರೆ. ತಂದೆ ತಾಯಿ ಈ ಥರ ಹೇಳೋದ್ರಲ್ಲಿ ತಪ್ಪಿಲ್ಲ, ಆದರೆ ಹೇಳಿದ್ಮೇಲೆ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಯಾವ ರೀತಿ ಕಾಂಟೆಂಟ್ ಹಾಕ್ತಾರೆ ಅನ್ನೋದೆಲ್ಲ ಸ್ವಲ್ಪ ಫಾಲೋ ಮಾಡಬೇಕಲ್ವ. ಇದೆಲ್ಲ ಗೊತ್ತಾಗ್ತಾ ಇದ್ದಾಗೆ ಇವನ ಅಣ್ಣ ಓಡ್ ಬಂದು ಮನೆ ಪರಿಸ್ಥಿತಿ ಎಲ್ಲ ಹೇಳ್ಕೊಂಡ. ಕೇಳಿ ನನಗೆ ಅಯ್ಯೋ ಪಾಪ ಅನ್ನಿಸ್ತು. ಇನ್ನು ಈ ಕಂಪ್ಲೇಂಟು, ಕೇಸು, ಸ್ಟೇಷನ್ನು, ಕೋರ್ಟು ಅಂತೆಲ್ಲ ಹೋದರೆ ಇವನ ಜೀವನ ಹಾಳಾಗೋಗುತ್ತೆ. ಏನೋ ತಿಳುವಳಿಕೆ ಇಲ್ಲದೆ ಮಾಡಿಬಿಟ್ಟಿದ್ದಾನೆ, ಹೋಗಲಿ ಬಿಡು ಅಂತ ಬುದ್ಧಿವಾದ ಹೇಳಿ ನಾನೇ ಕಳಿಸ್ದೆ. ಇವನ್ದು ಈ ಕತೆ ಆದರೆ ಇನ್ನೊಬ್ಬ ಇದ್ದಾನೆ, ಡೆಲಿವರಿ ಬಾಯ್. ಇವನ್ ವಿಡಿಯೋ ನೋಡ್ಕೊಂಬನ್ನಿ. ಸುಧಾರಾಣಿ ಮೇಡಮ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ನನ್ನ ಯೂಟ್ಯೂಬ್ ಚಾನಲ್ ವೈನಾಟ್ನಲ್ಲಿ ತಪ್ಪು ಮಾಹಿತಿಯನ್ನು ಅಪ್ಲೋಡ್ ಮಾಡಿದ್ದು ಅದು ತಪ್ಪು ಮಾಹಿತಿಯಾಗಿರುತ್ತದೆ. ಈ ರೀತಿ ತಪ್ಪು ಮಾಹಿತಿ ಅಪ್ಲೋಡ್ ಮಾಡಿರುವುದು ನನ್ನ ತಪ್ಪಾಗಿರುತ್ತದೆ. ಕೈ ಮುಗಿದು ಕೇಳುವುದೇನೆಂದರೆ, ನನ್ನನ್ನು ಕ್ಷಮಿಸಿ. ಅದೇ ರೀತಿ ಎಲ್ಲ ಯೂಟ್ಯೂಬರ್ಸ್ಗೆ ಹೇಳ್ತೀನಿ, ಈ ರೀತಿ ಯಾವುದೇ ವಿಷಯ ಬಂದಾಗ ಅದರ ಸತ್ಯಾಂಶವನ್ನು ತಿಳಿಯದೆ ಬೇರೊಬ್ಬರ ಮಾನಕ್ಕೆ ನಷ್ಟವಾಗುವಂತೆ ತಪ್ಪು ಮಾಹಿತಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬೇಡಿ. ಈ ರೀತಿ ಮಾಡಿದರೆ ಕಾನೂನಿನ ರೀತಿಯ ಕ್ರಮಕ್ಕೆ ಒಳಗಾಗ್ತೀರಿ. ಸುಧಾರಾಣಿ ಮೇಡಮ್ ಅವರಿಗೆ ಮತ್ತೊಮ್ಮೆ ಕ್ಷಮೆ ಕೇಳುತ್ತೇನೆ. ನಾನು ಇನ್ನು ಮುಂದೆ ಯಾರ ತಂಟೆಗೂ ಹೋಗುವುದಿಲ್ಲ. ಎಲ್ಲ ಯೂಟ್ಯೂಬರ್ಸ್ಗೆ ಕೇಳೋದಿಷ್ಟೇ, ಈ ರೀತಿ ತಪ್ಪು ಮಾಹಿತಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬೇಡಿ. ಇವನು ಇ ಕಾಮರ್ಸಲ್ಲಿ ಡೆಲಿವರಿ ಬಾಯ್. ಇವನಿಗೆ ಇಬ್ಬರು ಅಕ್ಕಂದರು, ಇಬ್ರಿಗೂ ಮದುವೆ ಆಗಿದೆ. ಇನ್ನಿರೋದು ಇವನಮ್ಮ. ಸಿಕ್ಕಾಕೊಂಡ ತಕ್ಷಣ ಇವನು ಎಲ್ಲ ತಿಳ್ಕೊಂಬಿಟ್ಟಿದ್ದಾನೆ, ಈ ಥರ ತಪ್ಪು ಮಾಡಿದ್ರೆ ಇದಕ್ಕೆ 3 ವರ್ಷನೋ 5 ವರ್ಷನೋ ಜೈಲಾಗತ್ತೆ ಅಂತ.
ಅದಕ್ಕೆ ಮೇಡಮ್ ಪ್ಲೀಸ್ ಕಂಪ್ಲೇಂಟ್ ಕೊಡಬೇಡಿ, ನಾನು ಅವಾಗ ಜೈಲ್ಗೆ ಹೋಗಬೇಕಾಗತ್ತೆ, ಅಮ್ಮ ಒಬ್ಬಳೇ ಆಗೋಗ್ಬಿಡ್ತಾಳೆ, ಜೊತೆಗೆ ಮದುವೆ ಆಗಿರೋ ಅಕ್ಕಂದ್ರ ಮನೇಲಿ ಅವ್ರಿಗೂ ತೊಂದರೆ ಆಗತ್ತೆ ಅಂತ ಅಳಕ್ಕೆ ಶುರು ಮಾಡ್ದೆ. ಇನ್ನೇನು ಮಾಡೋದು, ಸರಿ ಇವನಿಗೂ ಬುದ್ಧಿ ಹೇಳಿ ಕಳಿಸಿದ್ದಾಯ್ತು. ದಿನನಿತ್ಯ ಈ ಥರ ಸಾವಿರಾರು ಜನ ಈ ರೀತಿ ಸಾವಿರಾರು ಕೆಲ್ಸಕ್ಕೆ ಬಾರದೇ ಇರೋ ಕಾಂಟೆಂಟ್ನ ಕ್ರಿಯೇಟ್ ಮಾಡ್ತಾರೆ. ನಾವು ಅದನ್ನು ರಿಪೋರ್ಟ್ ಮಾಡಿದ್ರೆ ಅಕೌಂಟ್ ಬ್ಲಾಕ್ ಆಗುತ್ತೆ. ಮತ್ತೆ ಇವರು ಇನ್ನೊಂದು ಫೇಕ್ ಐ ಡಿನಲ್ಲಿ ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ. ಒಂದು ನೆನ್ಪಿಟ್ಕೊಳ್ಳಿ, ಈ ರೀತಿ ಫೇಕ್ ಐ ಡಿಗಳಿಟ್ಕೊಂಡು ಕಾಂಟೆಂಟ್ ಕ್ರಿಯೇಟ್ ಮಾಡೋರು ಮತ್ತು ಅವ್ರಿಗೆ ಸಾಥ್ ಕೊಡೋರು, ನೀವೇನೇ ಮಾಡಿದ್ರೂ ಇವತ್ತು ಟೆಕ್ನಾಲಜಿ ತುಂಬ ಅಡ್ವಾನ್ಸ್ ಆಗಿದೆ. ನೀವು ಸಿಕ್ಕಾಕೋತೀರಾ, ಶಿಕ್ಷೆ ಖಂಡಿತವಾಗ್ಲೂ ಆಗೇ ಆಗತ್ತೆ. ಈ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಅದ್ಭುತವಾದ ಪ್ಲ್ಯಾಟ್ಫಾರ್ಮ್. ತುಂಬ ಜನ ಇದರಿಂದ ಒಳ್ಳೊಳ್ಳೆ ವಿಷಯಗಳನ್ನ ಹಂಚ್ಕೊಳ್ಳೋದಕ್ಕೆ ಉಪಯೋಗಿಸ್ತಾರೆ. ಇನ್ನು ಕೆಲವರು ತಮ್ಮ ಅಭಿಪ್ರಾಯನ ಹಂಚ್ಕೊಳ್ಳೋದಕ್ಕೆ ಬಳಸ್ತಾರೆ, ಅಥವಾ ಜನರಿಗೆ ರೀಚ್ ಆಗೋದಕ್ಕೆ ಬಳಸ್ತಾರೆ. ಈ ಥರ ಬೇರೆ ಬೇರೆ ಒಳ್ಳೊಳ್ಳೆ ಕಾರಣಗಳಿದೆ. ನಿಮ್ಗಿಷ್ಟ ಆದರೆ ನೋಡಿ, ಇಷ್ಟ ಆಗಲಿಲ್ವಾ ಸುಮ್ಮನೆ ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗಿ. ಅದನ್ನು ಬಿಟ್ಟು ಈ ಥರ ಎಲ್ಲ ಮಾಡುವಾಗ ನಿಮ್ಗೆ ಆ ಕ್ಷಣಕ್ಕೆ ಖುಷಿ ಇರ್ಬೋದು, ಓ ನಾನು ಫೇಮಸ್ ಆಗಿಬಿಡ್ತೀನಿ ಅಥವಾ ಸ್ವಲ್ಪ ದುಡ್ಡು ಮಾಡ್ಕೊಂಡ್ಬಿಡ್ತೀನಿ ಅಂತ. ಆದರೆ ತಗ್ಲು ಹಾಕ್ಕೊಂಡ್ರೆ ಆಗ ಅನುಭವಿಸೋ ನೋವಿದೆಯಲ್ಲ, ಈ ಸತಿ ಏನೋ ಹೋಗಲಿ ಪಾಪ ಅಂತ ಸುಮ್ಮನೆ ಬಿಟ್ಟೆ. ಯಾರಾದರೂ ಮುಂದೆ ಇದೇ ರೀತಿ ಮಾಡಿದ್ರೆ ನಾನು ಖಂಡಿತವಾಗ್ಲೂ ಲೀಗಲ್ ಆ್ಯಕ್ಷನ್ ತಗೋತೀನಿ. ಆಗ ನಿಮ್ಮ ಫ್ಯೂಚರ್ ಏನಾಗ್ಬೋದು, ನಿಮ್ಮ ಮನೆಯವ್ರ ಪರಿಸ್ಥಿತಿ ಏನಾಗ್ಬೋದು ಅಂತ ಯೋಚನೆ ಮಾಡಿ. ಸಾರಿ, ಇವತ್ತಿನ ಟಾಪಿಕ್ಕು ತುಂಬ ಸೀರಿಯಸ್ ಆಗೋಯ್ತು. ಏನು ಮಾಡೋದು, ಇಷ್ಟೊಂದು ಜನ ಪ್ರೀತಿಸೋವಂಥ ಅಭಿಮಾನಿಗಳಿರುವಾಗ ಇಂಥವ್ರು ಯಾರೋ ಒಬ್ಬರೋ ಇಬ್ಬರೋ ಇದ್ದೇ ಇರ್ತಾರೆ ಅಲ್ವಾ. ಬಟ್ ಏನೇ ಹೇಳಿ, ಇಷ್ಟು ವರ್ಷ ನನ್ನನ್ನು ಪ್ರೋತ್ಸಾಹಿಸಿ, ನನ್ನನ್ನು ಇಷ್ಟೊಂದು ಪ್ರೀತಿಸಿ, ನನ್ನನ್ನು ಈ ಸ್ಥಾನಕ್ಕೆ ತಂದಿಟ್ಟಿರೋ ನಿಮ್ಮೆಲ್ರಿಗೂ ನನ್ನ ಧನ್ಯವಾದಗಳು. ಇದೇ ರೀತಿ ಮುಂದೆ ನಿಮ್ಮ ಪ್ರೋತ್ಸಾಹ, ಅಭಿಮಾನ, ಆಶೀರ್ವಾದ ಯಾವಾಗಲೂ ಇರಲಿ. ನಾನು ಅಷ್ಟೇ, ನಿಮ್ಗೆ ಇಷ್ಟವಾಗುವಂಥ ಕಾಂಟೆಂಟು, ಎಜುಕೇಟಿವ್ ಆಗಿರೋವಂಥ ಕಾಂಟೆಂಟು ಆದಷ್ಟು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅದೆಲ್ಲದಕ್ಕೂ ನೀವುಗಳು ಒಂದು ರೀತಿ ಸ್ಫೂರ್ತಿನೇ, ಒಂದು ಏನಂತಾರೆ, ನನಗೊಂದು ಎಂಥೂಸಿಯಾಸಮ್ ಕೊಡ್ತೀರಾ ನೀವು ಬರೆಯುವಂಥ ಕಾಮೆಂಟ್ಸಲ್ಲಿ, ಎನ್ಕರೇಜ್ ಮಾಡೋವಂಥ ರೀತಿಲಿ. ಆ್ಯಂಡ್ ಮರ್ತಿದ್ದೆ, ಈ ಥರ ಎಲ್ಲ ವಿಚಾರಗಳು ನಡೆದಾಗ ಮೇಡಮ್ ಬೇಜಾರು ಮಾಡ್ಕೋಬೇಡಿ ಮೇಡಮ್ ಅಂತ ನನಗೆ ಸಪೋರ್ಟ್ ಮಾಡೋರು, ಆಮೇಲೆ ಯಾರ್ಯಾರು ಈ ಥರ ಎಲ್ಲ ಮಾಡಿರ್ತಾರೋ ಅವ್ರಿಗೆ ಅಗೇನ್ಸ್ಟಾಗಿ ಮಾತಾಡಿ ನನ್ನ ಪರವಾಗಿ ನಿಂತ್ಕೋತಿರಲ್ಲ ಅವ್ರೆಲ್ರಿಗೂ ಕೂಡ ನನ್ನ ಧನ್ಯವಾದಗಳು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಇದಾಗಿತ್ತು ಇವತ್ತಿನ ಸಂಚಿಕೆ. ದಿಸ್ ಇಸ್ ಜರ್ನಿ ಆಫ್ ಲೈಫ್ ಪಾಸಿಟಿವ್ಲಿ, ಇಟ್ ಸ್ಮೈಲ್ಸ್ ಆ್ಯಂಡ್ ಲವ್.